ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ನಿಮ್ಮ ಮುಂದೆ ಇನ್ನೊಂದು ವ್ಲಾಗ್ ಒಂದಿಗೆ ಬಂದಿದ್ದೀನಿ. ಇವತ್ತು ಬಂದ್ಬಿಟ್ಟು ನಾನು ಫ್ರಾಕ್ಸ್ನ ಸ್ಟಿಚ್ ಮಾಡಿದ್ದೆ. 2 ಫ್ರಾಕ್ನ ಒಂದೊಂದು ಟೈಪಲ್ಲಿ. ಇದು ಬಂದ್ಬಿಟ್ಟು ಅಂಬ್ರೆಲ್ಲಾ ಕಟ್ಟಿಂಗ್ ಫ್ರಾಕ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿರೋವಂಥ ಫ್ರಾಕ್ ಆಗಿರುತ್ತೆ. ಸ್ಯಾರಿನಲ್ಲೇ ಸ್ಟಿಚ್ ಮಾಡಿರೋವಂಥದ್ದು. ಈಗಾಗಲೇ ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಲಾಂಗ್ ವಿಡಿಯೋದಲ್ಲೇನೂ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿ ಹಾಕಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವೆಲ್ಲನೂ ಬಂದ್ಬಿಟ್ಟು ಗಣೇಶ ಹಬ್ಬಕ್ಕಿಂತ ವರಮಹಾಲಕ್ಷ್ಮಿ ಹಬ್ಬ ಆಗೋದ್ಮೇಲೆ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಸ್ಟಿಚ್ ಮಾಡಿದ್ದು. ಹೇಳಬೇಕು ಅಂದರೆ ಇನ್ನೂ ಕೆಲವೊಂದೆಲ್ಲನೂ ನಾನು ವಿಡಿಯೋನೂ ಮಾಡ್ಕೊಂಡಿಲ್ಲ, ಫೋಟೋನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಬೇರೆ ಬೇರೆ ಡಿಸೈನ್ಸ್ ಎಲ್ಲನೂ ಸ್ಟಿಚ್ ಮಾಡಿದ್ದೆ ಅವತ್ತು. ಹೀಗೆ ಇದ್ದೋಗಿದ್ದೆ, ಹೇಳ್ದಲ್ವ ವಿಡಿಯೋ ಏನಕ್ಕೆ ಬೇಡ ಅಂತ ಹೇಳ್ಕೊಂಡು ಆ ಥರ ಇದ್ದೋಗಿದ್ದೆ. ಅವೆಲ್ಲ ಮಿಸ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಇವು ಕೆಲವೊಂದು ಯಾಕೆ ಸುಮ್ಮನೆ ಬಿಡೋದು, ಇರಲಿ ನನಗಾದರೂ ನೆನಪಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿರೋವು ಇವೆಲ್ಲ ಎಲ್ಲನೂ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ಸ್ಟಿಚ್ ಮಾಡಿದ್ದೆ. ಎಲ್ಲನೂ ಒಂದೊಂದು ಟೈಪ್. ಅವಾಗೆಲ್ಲನೂ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿದ ತಕ್ಷಣ ಮತ್ತು ನೆಕ್ಸ್ಟು ಹಿಂದೆಯೇ ಗಣೇಶ ಹಬ್ಬ ಸ್ಟಾರ್ಟ್ ಅಲ್ವಾ. ಹಬ್ಬಕ್ಕೂ ಇನ್ನು ಅವೆಲ್ಲರೂ ರೆಡಿ ಮಾಡ್ತಾ ಇದ್ದಿದ್ದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದಿಂದನೂ ಮದುವೆಗಳಂತೆ ಹಬ್ಬ ಅದು ಇದು ಅಂತ ಹೇಳ್ಬಿಟ್ಟು ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ದು. ಈ ಥರ ಎಲ್ಲನೂ ಸ್ಟಿಚ್ ಮಾಡಿದೆ. ಇದು ಈ ಥರ ಬಂದಿದೆ. ಅಂದರೆ ಇವರಿಬ್ಬರೂ ಕಸಿನ್ಸು, ಅದಕ್ಕೋಸ್ಕರ ಒಂದೇ ಟೈಪಲ್ಲಿ ಬೇಕು ಫಾಟ್ನಕ್ಕೆ ಕೇಳಿದರು. ಸರಿ, ಈ ಥರ ಡಿಸೈನಲ್ಲಿ ಕೇಳಿದ್ದಿದ್ದು. ಇನ್ನು ಒಂದೇ ಫಾಟ್ನಕ್ಕೆ ಆದ್ರೂ ಒಂದೇ ಥರ ಆಗಿಬಿಡುತ್ತೆ, ಡಿಫ್ರೆಂಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಇನ್ನೊಂದನ್ನು ಸ್ಟಿಚ್ ಮಾಡಿದಂಥದ್ದು. ಚೆನ್ನಾಗಿ ಬಂದಿತ್ತು. ಅವರೂ ಖುಷಿ ಪಟ್ಕೊಂಡು ಹೋದರು ತಗೊಂಡು. ಆದರೆ ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕು, ಕೊಟ್ಟೇ ಇಲ್ಲ, ಈ ಕಡೆ ಬರಲೇ ಇಲ್ಲ. ಈ ಬ್ಲೌಸ್ ಹುಡುಗಿಗೆ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದು. ಇನ್ನೂ ಪತ್ತೆ ಇಲ್ಲ. ಬರ್ತಾರೆ ಐಬ್ರೋಗೆ, ಎಲ್ಲೋ ಹೋಗ್ತಾರೆ, ಆವಾಗಾದ್ರೂ ಕೊಟ್ಟೇ ಕೊಡ್ತಾರೆ ನೋಡಿ. ಮತ್ತು ನೋಡಿ, ಗಣೇಶ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಅವಾಗ ಹೆಂಗಿತ್ತಂದ್ರೆ ಹಂಗಿತ್ತು ಫ್ರೆಂಡ್ಸ್. ಹಿಂದೆನೇ ಇಷ್ಟು ನನಗೆ ಕುಚ್ಚು ಕಟ್ಟಿ ಇದು ಮಾಡೋಷ್ಟೊಳಗಡೆ ದಿನಕ್ಕೆ ಒಂದು ಕುಚ್ಚು ದಿನಕ್ಕಲ್ಲ, ಇದು ಇನ್ನೊಂದು 2 ಸೇರಿ 2 ಆ ಥರ ಎಲ್ಲನೂ ಕಟ್ಟಿದಂಥದ್ದು. ಇನ್ನು ಇಲ್ಲೇ ಬಂದ್ಬಿಟ್ಟು ಪಾರ್ಲರ್ಗೆ ಅದು ಇದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆ ಥರ ಎಲ್ಲನೂ. ಅದಕ್ಕೆ ಕುಚ್ಚು ಕಟ್ಟೋದು ಲೇಟ್ ಆಗುತ್ತೆ. ಅದೇ ಕುಚ್ಚು ಕಟ್ಟೋ ಟೈಮಲ್ಲಿ ನಾವು ಬ್ಲೌಸ್ ಬೇಕಾದರೆ ಒಂದು 4 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು, ಪ್ಲೇನ್ ಬ್ಲೌಸು ಆ ಥರ ಅನಿಸುತ್ತೆ ನನಗೆ. ಅದಕ್ಕೆ ಯಾರಿಗೂ ಸ್ಟಿಚ್ಚಾಗಿ ತಗೊಳ್ಳೋದಿಲ್ಲ. ಈ ಥರ 4 ಟೈಪು ಬ್ಲೌಸ್ನ ಕುಚ್ಚನ್ನ ಕಟ್ಟಿದ್ದೆ. ಇನ್ನೊಂದು ಮಿಸ್ ಆಗಿದೆ, ಇಲ್ಲಿ ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ. ಇದು ಒಂದು ಡಿಸೈನು, ಇಷ್ಟೂ ಹೊಲಿದು ಕೊಟ್ಟಿದ್ದಂಥದ್ದು, ಕುಚ್ಚು ಕಟ್ಟಿ ಕೊಟ್ಟಿದ್ದಂಥದ್ದು. ಆವಾಗ ಎಲ್ಲನೂ ಹಬ್ಬಕ್ಕೆ, ಇನ್ನೇನು ಹಬ್ಬ ಬುಧವಾರ ಇತ್ತಲ್ವ, ಬುಧವಾರ ಗುರುವಾರ ಆ ಥರ ಹಬ್ಬ ಇತ್ತಲ್ವ. ನಾನು ಭಾನುವಾರ ಸೋಮವಾರದಿಂದನೇ ಬಂದವ್ರಿಗೆ ಐಬ್ರೋ ಮಾಡಿದೆ, ಬಟ್ಟೆ ಸ್ಟಿಚ್ ಮಾಡಿದ್ದಾಯಿತು. ಐಬ್ರೋ ಮಾಡಿಕೊಂಡು ಆ ಥರ ಇದ್ದರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆನ ಸ್ಟಿಚ್ ಮಾಡ್ಕೊಂಡಿದ್ದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಅದು ಬ್ಲ್ಯಾಕ್ ಕಲರ್ ಕೋಳಿ ಮೊಟ್ಟೆ ಇಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಕೋಳಿನ ಮರಿ ಮಾಡೋಕ್ಕೆ ಹಾಕಿದ್ರೆ ಅದ್ರ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಅದನ್ನೇ ತೋರಿಸ್ತಾ ಇದ್ದೀನಿ. ಪಾಪ ಸುಮ್ಮನೆ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಅದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟು ಇನ್ನು ವೀಡಿಯೋಗಳೆಲ್ಲ ನೋಡೇ ಇರ್ತೀರ. ಮತ್ತು ಇದು ನಾನು ಐಬ್ರೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐಬ್ರೋ ಮಾಡ್ಕೊತಾ ಇದ್ದೀನಿ. ಗೊತ್ತಲ್ವ, ಕೆಲವರೊಬ್ಬರಿಗೆ ಎಲ್ಲರಿಗೂ ಗೊತ್ತು, ವಿಡಿಯೋ ನೋಡೋವ್ರಿಗೆ. ಕೆಲವೊಬ್ಬರಿಗೆ ಗೊತ್ತಿಲ್ಲ. ನೀನು ಎಲ್ಲಿ ಮಾಡ್ಕೊತೀಯ ಅಂತ ಹೇಳಿ ಕೇಳ್ತಾರೆ ನನ್ನನ್ನು. ನೀನು ಯಾವ ಪಾರ್ಲರ್ಗೆ ಹೋಗ್ತೀಯ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಎಲ್ಲೂ ಹೋಗೋದಿಲ್ಲ ಫ್ರೆಂಡ್ಸು. ನಾನೇ ಇನ್ನೇನು ಸುಮಾರು ವರ್ಷಗಳಿಂದನೇ ನಾನೇ ಐಬ್ರೋ ಮಾಡ್ಕೊತೀನಿ ಓನಾಗಿ. ಅಂದರೆ ಎಲ್ಲರೂ ಪಾರ್ಲರ್ ಇಟ್ಕೊಂಡಿರೋರೆಲ್ಲರೂ ಅವರಷ್ಟಕ್ಕೆ ಅವರೇ ಮಾಡ್ಕೊಳ್ತಾರೆ ಅಂತ ಏನಿಲ್ಲ. ನನಗೆ ಇಂಟ್ರೆಸ್ಟ್ ಇತ್ತು, ನಾನು ಮಾಡಿಕೊಂಡು ಇದು ಮಾಡ್ತೀನಿ. ಅಂದರೆ ನನಗೆ ಐಬ್ರೋಸ್ ಎಲ್ಲ ಚೆನ್ನಾಗಿದ್ದಾವಲ್ಲ, ತಿಕ್ಕಾಗಿ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಅಂದರೆ ಕೆಲವತ್ರ ಎಲ್ಲ ಹೋದರೆ ತುಂಬ ಸಣ್ಣ ಮಾಡೋದು, ಮೇಲೆ ಆರ್ಚ್ ಶೇಪು ಎತ್ತಿಬಿಡೋದು, ಆ ಥರ ಎಲ್ಲನೂ ಮಾಡ್ತಾಯಿದ್ರು. ಸರಿ ಅಂತೇಳ್ಬಿಟ್ಟು ನೋಡಿ ಮತ್ತು ನಾನೇ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದೆ ಐಬ್ರೋನ.
ಫಸ್ಟಲ್ಲಿ ದಪ್ಪ ಇರಬೇಕು ಫ್ರೆಂಡ್ಸ್. ಫಸ್ಟಲ್ಲಿ ದಪ್ಪ ಇಟ್ಟು ಮತ್ತೆ ಬರ್ತಾ 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 ಸಣ್ಣ ಮಾಡಿಕೊಂಡು ಬಂದರೆ ಅದು ಶೇಪ್ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಯಾರಾದರೂ ಹೀರೋಯಿನ್ಸ್ಗೆ ಆ ಥರ ಎಲ್ಲನೂ ಅಂದರೆ ಹಳೆ ಹೀರೋಯಿನ್ಸು, ಇವಾಗಿರೋರಲ್ಲ, ಹಳೆ ಹೀರೋಯಿನ್ಸ್ ಅವರು ಇರ್ತಾಯಿದ್ರಲ್ವ, ಅವರನ್ನು ಎಲ್ಲನೂ ನೋಡ್ತಾ ಇದ್ದೆ. ಐಬ್ರೋಸ್ ನೋಡಿ ಈ ಥರ ತೆಗೆದ್ರೆ ನನಗೂ ಈ ಥರ ಬರುತ್ತೆ, ಆದರೆ ತೆಗಿಯೋರೇ ಇಲ್ಲ ಐಬ್ರೋಸ್ನ. ಈ ಥರ ನೀಟಾಗಿ ಶೇಪು ಅಂತ ಇದೆ ಅಂದ್ಕೊತಾ ಇದ್ದೆ. ಅದಕ್ಕೋಸ್ಕರ ಇವಾಗ ನಾನೇ ಐಬ್ರೋನ ಮಾಡ್ಕೊತೀನಿ, ಬೇರೆ ಎಲ್ಲೂ ಯಾರಿಗೂ ಕೊಡೋದಿಲ್ಲ. ಇನ್ನೇನು ಒಂದು 10-12 ಇಯರ್ಸಿಂದನೇ ನಾನೇ ಮಾಡ್ಕೊತಾ ಇದ್ದೀನಿ. ನಾನು ಪಾರ್ಲರ್ ಕಲಿಯೋಕ್ಕಿಂತ ಮುಂಚೆನೂ ಪ್ಲಕ್ಕರ್ ಥರ ಇರುತ್ತಲ್ವ, ಅದನ್ನು ತೊಗೊಂಬಂದು ಟ್ರೈ ಮಾಡ್ತಾಯಿದ್ದೆ. ಮತ್ತೇನು ಅಷ್ಟೇ, ನಾನು ಪಾರ್ಲರ್ ಕಲ್ತ ಮೇಲೂ ಅದರಲ್ಲೇ ಟ್ರೈ ಮಾಡಿದೆ. ಸರಿ, ಒಂದು ವಿಡಿಯೋದಲ್ಲಿ ನೋಡಿದೆ, ಸರಿ ಯಾಕೆ ಟ್ರೈ ಮಾಡಬಾರ್ದು, ಆಗಲಿ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ. ಕೆಲವೊಬ್ಬರೆಲ್ಲ ಸ್ಕಿನ್ನು ಎಲ್ಲನೂ ಅಂದರೆ ಲೂಸ್ ಇರುತ್ತಲ್ವ, ಹಿಡ್ಕೊಳಕ್ಕಾಗೋದಿಲ್ಲ, ಲೂಸ್ ಇರುತ್ತೆ, ಅದಕ್ಕೆ ಸ್ಕಿನ್ನೆಲ್ಲ ಔಟ್ ಮಾಡ್ಬಿಟ್ಕೊತಾರೆ. ಅದನ್ನು ನೋಡ್ಕೋಬೇಕು, ಸ್ಕಿನ್ನು ಇದೆಯಾ, ಕೂದಲು ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲನೂ ನೋಡಿಕೊಂಡು ನಾವು ಐಬ್ರೋನ ಮಾಡ್ಕೋಬೇಕು. ಫಸ್ಟು ಏನೇ ಆಗಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮತ್ತೆ ಬೇಕಾದರೆ ನಿಮಗೆ ಟ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಮುಖದ ಮೇಲೆ ಅಲ್ವಾ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತು ಅದು ಎತ್ತಿ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಯಾಕಂದರೆ ಕೆಲವರೊಬ್ಬರೆಲ್ಲನೂ ಟ್ರೈ ಮಾಡಿಕೊಂಡು ಎಲ್ಲನೂ ಎತ್ಕೊಂಡು, ಅಂದರೆ ಬ್ಲೇಡ್ ಹಾಕೋಕ್ಕೋಗಿ ಮಿಷಿನ್ ಇರುತ್ತಲ್ವ, ಅದನ್ನು ಇದು ಮಾಡೋಕ್ಕೋಗಿ ಎಲ್ಲನೂ ಶೇಪ್ ಔಟ್ ಮಾಡಿಕೊಂಡು ಬರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಐಬ್ರೋ ಎಲ್ಲನೂ ಮಾಡಿಕೊಂಡೆ ಈ ಥರ ಆಯಿತು. ಇನ್ನೂ ಸಣ್ಣನೂ ಮಾಡ್ಕೋಬೋದು, ನನಗೆ ಮೀಡಿಯಮ್ ದಪ್ಪ ಇರಬೇಕು, ಅದಕ್ಕೋಸ್ಕರ ಅಷ್ಟು ಮಾತ್ರ ಇರುತ್ತೆ. ಇನ್ನು ನಮ್ಮ ಗಾರ್ಡನ್ನ ತುಂಬಾ ದಿನಗಳಾಗಿತ್ತು, ಆವಾಗ ವಿಡಿಯೋ ಮಾಡಿ ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ನಮ್ಮ ಕೋಳಿ ಎಲ್ಲಿ ಹತ್ತಿದೆ ಅಂತ ಹೇಳ್ಬಿಟ್ಟು ಈ ಥರನೇ ಎಲ್ಲನೂ ಆಚೆ ವ್ಯೂ ಈ ಥರ ಇದೆ. ಇದು ಬಂದ್ಬಿಟ್ಟು ಲೋಟಸ್ಸು, ನೋಡಿ ಎಷ್ಟು ಅಗಲ ಇದೆ ಅಂತ ನೋಡಿ. ನೆಲ್ಲಿಕಾಯಿ ಎಲ್ಲ ಯಾವ ಥರ ಬಿಟ್ಟಿದೆ. ಈ ಚೇಪೆಕಾಯಿಗಳಿಗೆ ಕೋತಿಗಳನ್ನ ಬರ್ಸ್ದಿರೋ ಕಾವಲಿದ್ದೆ ಅಲ್ವಾ, ಅದಕ್ಕೋಸ್ಕರ ನೆಲ್ಲಿಕಾಯಿನೂ ಹೂವು ಎಲ್ಲ ಉದುರಿಸ್ದಿರ ಇದೆ. ಅಂದರೆ ಈ ಮರಕ್ಕೆ ಬಂದರೆ ಈ ಕಡೆಯಿಂದ ಆ ಕಡೆ ಎಗರೋದು, ರೆಂಬೆಗಳನ್ನೆಲ್ಲ ಮುರಿಯೋದು ಆ ಥರ ಮಾಡೋದ್ರಿಂದ ನೆಲ್ಲಿಕಾಯಿ ಕೂಡ ಬಿಡ್ತಾ ಇರಲಿಲ್ಲ. ಅದಕ್ಕೆ ಕೋತಿಗಳಿಗೆ ಕಾವಲಿದ್ದೆ ಅಲ್ವಾ ಚೇಪೆಕಾಯಿ ಮರಕ್ಕೋಸ್ಕರ, ಅದಕ್ಕೆ ಇವನು ಅಷ್ಟೇ ನೋಡಿ ಇಷ್ಟು ಬಿಟ್ಟಿದ್ದಾವೆ. ಇಷ್ಟೊಂದು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹತ್ರನೂ ಇತ್ತು, ನಮ್ಮ ಮನೆ ಹತ್ರನೇ ನೆಲ್ಲಿಕಾಯಿ ಮರ ಇರೋ ಹತ್ರನೇ ಸ್ಕೂಲು ಎಲ್ಲ ಇತ್ತು. ಲಂಚ್ ಬ್ರೇಕಲ್ಲಿ ಹೋಗಿ ಕಿತ್ಕೊಂಡು ತಿನ್ನೋದು. ಇಲ್ಲ ಆವಾಗ ಎಷ್ಟು ₹1ಗೆ 100 ಕಾಯಿ ಆ ಥರ, ಅಂದರೆ ಕೆಲವೊಬ್ಬರಿಗೆ ಕೊಡ್ತಾಯಿದ್ದೆ, ಎಲ್ಲರೂ ಕಾಸು ತೊಗೊಂಡು ಇದು ಮಾಡಲ್ಲ ಫ್ರೆಂಡ್ಸ್, ಆ ಥರ ಎಲ್ಲನೂ ಮಾಡ್ತಾಯಿದ್ವಿ. ಅದು ನೆನಪಾಗತ್ತೆ. ನೆಲ್ಲಿಕಾಯಿ ಫುಲ್ಲು ರೆಡ್ ಆದರೆ ಆವಾಗ ಚೆನ್ನಾಗಿರುತ್ತೆ, ಒಂಥರ ಸ್ವೀಟಾಗಿ. ಅದಕ್ಕೆ ಈ ನಡುವೆ ನೋಡಿದ್ದೆಲ್ಲನೂ ನೀವು ಹಿಂದೆ ಹಾಕಿದಂಥ ವಿಡಿಯೋಗಳು, ಅಂದರೆ ಹಿಂದೆ ಮಾಡಿದಂಥ ವಿಡಿಯೋಗಳು, ಅದರಲ್ಲೇನು ಗಾರ್ಡನ್ ನೋಡಿರ್ತೀರ. ಇವಾಗ್ಲೂ ನೋಡಿ ಗಾರ್ಡನ್ ಈ ಥರ ಇದೆ. ಚೇಪೆಕಾಯಿ ಆಲ್ರೆಡಿ ಆಗೋಗ್ತಾ ಇದೆ, ಕೋತಿಗಳಿಗೂ ಬಿಟ್ಬಿಡ್ತಾ ಇದ್ದೀನಿ, ಕಾವಲು ಯಾವಾಗಲೂ ಇರೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು. ನೋಡಿ ತಾವರೆ ಎಲೆ ಮೇಲೆ ಹನಿ ಬಿದ್ದರೆ ಈ ಥರ ಇರುತ್ತಲ್ವ, ಅದನ್ನೇ ತೋರಿಸ್ತಾ ಇದ್ದೀನಿ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಆ ಗಿಡಗಳು ಇವು ಇನ್ನೂ ಚೆನ್ನಾಗಿ ಇಡಬೇಕು ಅಂತ ಆಸೆ. ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ಆವಾಗ ಇಡಬೇಕು. ಮತ್ತು ಬಾಗಿಲು ಹಾಕ್ಕೊಂಡು ಹೊರಟೋಗಿದ್ದೆ ನಮ್ಮ ಚಿನ್ನ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ ಮನೆಯಲ್ಲಿ. ಹಾಗೆ ನಮ್ಮ ಕೃಷ್ಣ ಇಲ್ಲಿ ಬಂದ್ಬಿಟ್ಟು ನಮ್ಮ ಕ್ಲಾಕ್ಗೆ ಇರೋವಂಥ ಕೃಷ್ಣ. ಹೀಗೆ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಯಾವ ಥರ ಇದ್ದಾವೆ ನನ್ನ ವಿಡಿಯೋಸು, ಏನಾದರೂ ಇಷ್ಟ ಆಗ್ತಾವ, ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಿಡಿ. ಓಕೆ, ಇಷ್ಟ ಆಗಿರೋರಾದರೂ ನೋಡಿ, ಕೆಲವೊಬ್ಬರಾದ್ರೂ ಒಬ್ರಿಬ್ಬರು ನೋಡಿದ್ರೂ ಖುಷಿನೇ ಇಲ್ಲ, ಹಾಗೆ ಇದ್ರೂ ಪರವಾಗಿಲ್ಲ. ಮತ್ತು ಸೋಮವಾರ ಸಂತೆಗೆ ಹೋಗಿ ತರಕಾರಿ ಎಲ್ಲ ತೊಗೊಂಬಂದಿದ್ದೆ, ಅದನ್ನು ಎಲ್ಲನೂ ಮಂಗಳವಾರ ಬೆಳಗ್ಗೆನೇ ಎತ್ತಿಡ್ತಾಯಿದ್ದೀನಿ. ಇನ್ನು ಆವಾಗ ಎಲ್ಲನೂ ಸಾಯಂಕಾಲ ಅದೊಂದು ಕೆಲಸ ಇದೊಂದು ಕೆಲಸ ಇರುತ್ತಲ್ವ, ನೈಟಲ್ಲಿ ಅದು ಮಾಡಿಕೊಂಡು ಇನ್ನು ಈ ಬಟ್ಟೆಗಳು ಸ್ಟಿಚ್ಚಿಂಗ್ ಅದು ಇದು ಅಂತ ಹೇಳಿ ಇರುತ್ತೆ. ಅದಕ್ಕೆ ಇವಾಗ ಎತ್ತಿ ಇಡ್ತಾಯಿದ್ದೀನಿ. ನೋಡಿ ಎಲ್ಲ ಫ್ರೆಶ್ ಆಗಿನೇ ಇದ್ದಾವೆ. ಎಲ್ಲ ಬ್ಯಾಗ್ ಹಾಕ್ಕೊಂಡು ಬಂದಿದ್ದೆ ಅಲ್ವಾ, ಅದಕ್ಕೆ ಎಲ್ಲನೂ ಕೆಳಗಡೆ ಹಾಕಿ ಸಪ್ರೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿ ಇಡೋಣ ಅಂತ ಹೇಳ್ಬಿಟ್ಟು ಎತ್ತಿ ಇಡ್ತಾಯಿದ್ದೀನಿ.
ನೋಡಿದ್ರಲ್ಲ ಈ ಥರ ನನ್ನ ಲೈಫ್ ರೊಟೀನು ಯಾವ ಥರ ಇರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ನನ್ನ ವಿಡಿಯೋಗಳಲ್ಲಿ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗಾದರೂ ನಾನು ನೋಡ್ಕೊಳ್ಳೋಕ್ಕೆ ಅಯ್ಯೋ ಮೊದಲು ನಾನು ಈ ಥರ ಇದ್ದೆ ಆ ಥರ ಇದ್ದೆ ಅಂತ ಹೇಳಿ ನನ್ನ ಮಕ್ಕಳಾದರೂ ನೋಡ್ಕೊತಾರೆ, ನಾನಾದರೂ ನೋಡ್ಕೊಳ್ಳೋಕ್ಕೋ ಇರುತ್ತಲ್ವ ಅಂತ ಹೇಳಿಬಿಟ್ಟು ಈ ಥರ ವಿಡಿಯೋನ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಇದು ಬದನೆಕಾಯಿ ಗಿಡ ಮತ್ತು ತರಕಾರಿ ಎತ್ತಿಡ್ತಾ ಇದ್ದರೆ ಒಂದು ನೋಡಿ ಬೀಜ ಸಿಕ್ಕಿತು, ಅದನ್ನು ನೆಡೋಣ, ಮೇಲ್ಗಡೆ ಹಾಕೋಣ, ಕೆಳಗಡೆ ಆದರೆ ಕೋತಿ ಕಾಟ ಕೋಳಿ ಕಾಟ ಇಲ್ಲಿ ನೋಡ್ಕೊಳ್ಳೋಣ ಕೋತಿಗಳು ಬರ್ದಿರ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ದಂಟು ಸೊಪ್ಪು ಎಲ್ಲ ಹಾಕಿದ್ದೆ ಫ್ರೆಂಡ್ಸ್, ಅದೂ ಸಿಕ್ತು ಪರವಾಗಿಲ್ಲ. ಸಾಂಬಾರಿಗೆ ಈ ಬದನೆಕಾಯಿ ಎಲ್ಲ ಹಾಕಿ ಇವಾಗ ಪಾಲಕ್ ಎಲ್ಲನೂ ಕಿತ್ಕೊಂಡೋಗಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ, ಚೆನ್ನಾಗಿ ಬಂದಿತ್ತು ನೋಡಿ. ಈ ಥರ ಬದನೆಕಾಯಿದು ಮತ್ತು ಅದು ಬೀಜ ಚಿಕ್ಕಡಿಕಾಯಿ ಅಂತ ಹೇಳ್ತೀವಲ್ಲ ಅದರದ್ದು ಬೀಜ ಹಾಕಿದ್ದಿದ್ದು ಇಲ್ಲಿ ಉಳ್ತಾಯಿದ್ದೀನಿ, ಬರುತ್ತೇನೋ ನೋಡೋಣ. ಈ ಥರ ಇನ್ನು ಮಕ್ಕಳೆಲ್ಲನೂ ಬೆಳಗ್ಗೆನೇ ಇನ್ನು ಕಾಲೇಜ್ಗೆ ಹೋಗ್ತಾರೆ, ಮತ್ತು ಇವರು ಕೆಲಸಕ್ಕೆ ಹೋಗ್ತಾರೆ, ಮತ್ತು ನನ್ನ ಲೈಫ್ ರೊಟೀನು ನನ್ನ ಲೋಕ ಹೀಗೆ ಇರುತ್ತೆ. ಮತ್ತು ನಾನು ಯಾವುದು ಇಷ್ಟ ಆದರೆ ಅದೆಲ್ಲ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡಿಕೊಂಡು, ಇನ್ನು ಈ ಕಡೆ ಕೋಳಿಗಳನ್ನು ಇಟ್ಕೊಂಡಿದ್ದೀನಲ್ಲ ಅವುಗಳನ್ನು ನೋಡಿಕೊಂಡು, ಈ ಕೋಳಿಗಳಂತೂ ನಾನು ಎಲ್ಲಿದ್ದರೆ ಅಲ್ಲೇ ಬಂದು ಕೂತ್ಕೊಂಡಿದ್ದು ನೋಡಿ, ನಾನು ನೋಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾಯಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.